ಮುಂಗಾರು ಅಬ್ಬರ ಮತ್ತೆ ಜೋರಾಗ್ತಾ ಇದೆ. ಆರಂಭದಲ್ಲಿ ಒಂದಿಷ್ಟು ಆಗ್ಬಿಟ್ಟು ಮತ್ತೆ ಒಂಚೂರು ಬಿಡು ಕೊಟ್ಟಂಥ ಮುಂಗಾರು ಈಗ ಜೋರಾಗಿ ಅಬ್ಬರಿಸ್ತಾ ಇದೆ. ಮಂಗಳೂರು ಸೇರಿ ಹಲವೆಡೆ ಭಾರೀ ಮಳೆ ಆಗ್ತಾ ಇದೆ. ಅವಾಂತರಗಳಂತೂ ಹೇಳೋಂಗಿಲ್ಲ. ಮಂಗಳೂರು ಹೊರವಲಯದ ವಾಮಂಚೂರು ಬಳಿಯ ಕೆತ್ತಿಕಲ್ನಲ್ಲಿ ಗುಡ್ಡ ಕುಸಿತವಾಗಿದೆ. ಕಂಕನಾಡಿ ಫಾದರ್ ಮುಲ್ಲರ್ಸ್ ಆಸ್ಪತ್ರೆ ಕಾಂಪೌಂಡ್ ಗೋಡೆ ಕುಸಿದಿದೆ, ರಸ್ತೆಗೆ ಬಿದ್ದಿದೆ. ಕಾಂಪೌಂಡ್ ಕುಸಿಯುವ ಭೀಕರ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ವಿದ್ಯುತ್ ಕಂಬ ಬಿದ್ದು ಶಾರ್ಟ್ ಸರ್ಕ್ಯೂಟ್ ಆಗಿ ಸ್ಫೋಟದಂತೆ ಕಂಡುಬಂದಿದೆ. ಆ ದೃಶ್ಯ ಅಂತೂ ಭಯಂಕರವಾಗಿದೆ ರೀ. ಗೇಟೇ ಕಿತ್ಕೊಂಡು ಬರುತ್ತೆ ಅದಕ್ಕೆ. ಇನ್ನು ಕದ್ರಿ ಶಿವಭಾಗ್ನಲ್ಲಿ ಸುಂದರಿ ಅಪಾರ್ಟ್ಮೆಂಟ್ನ ಕಾಂಪೌಂಡ್ ಗೋಡೆ ಕುಸಿದಿದೆ. ಅದು ನೋಡಿ ಹೆಂಗಿದೆ ಅಂತೇಳಿ, ಯಾವ ಫೋರ್ಸಲ್ಲಿ ಮನುಷ್ಯ ಇದ್ದಿದ್ರೆ ಏನಾಗಿರೋದೇನೋ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ವ್ಯಕ್ತಿಯೊಬ್ಬ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾನೆ. ಭಟ್ಕಳದ ಜಾಲಿ ಪಟ್ಟಣದ ವ್ಯಾಪ್ತಿಯ ಆಜಾದ್ ನಗರದಲ್ಲಿ ಪೋಷಕರ ನಿರ್ಲಕ್ಷ್ಯದಿಂದ ಮನೆ ಮುಂದೆ ಆಟವಾಡ್ತಾ ಇದ್ದಂಥ ಹೆಣ್ಣು ಮಗು ಕಾಲುವೆಗೆ ಬಿದ್ದು ಮೃತಪಟ್ಟಿದೆ. ತಂದೆ ತಾಯಿಗಳಿಗೆ ಬುದ್ಧಿ ಬೇಡವಾ ಆ ರೀತಿಯ ಕಾಲುವೆ ಮುಂದೆ ಮಗನ ಬಿಡೋಕ್ಕೆ. ಇನ್ನು ಇತ್ತ ಬೆಳಗಾವಿಯ ಖಾನಾಪುರ ತಾಲೂಕಿನ ಕುಸ್ಮಳಿ ಗ್ರಾಮದ ಬಳಿ ತಾತ್ಕಾಲಿಕ ಸೇತುವೆ ಕೊಚ್ಚಿ ಹೋಗಿದೆ. ಬೆಳಗಾವಿ ಗೋವಾ ರಸ್ತೆ ಸಂಚಾರ ಬಂದಾಗಿದೆ. ಚಿಕ್ಕಮಗಳೂರಿನಲ್ಲಿ ಧಾರಾಕಾರ ಮಳೆಯಾಗಿದೆ. ದತ್ತಪೀಠದ ಮಾರ್ಗದ ಕವಿಕಲ್ ಗಂಡಿ ಬಳಿ ರಸ್ತೆ ತಿರುವಿನಲ್ಲಿ ಪ್ರವಾಸಿಗರ ಕಾರ್ ನಿಯಂತ್ರಣ ತಪ್ಪಿ ಪಲ್ಟಿ ಆಗಿಬಿಟ್ಟಿದೆ. ಹುಷಾರಾಗಿ ಹೋಗ್ರಪ್ಪ ಅಂತ ಕೇಳಲ್ಲ. ಎದುರಿನಿಂದ ಬರ್ತಾ ಇದ್ದ ಕಾರಿಗೆ ಸೈಡ್ ಕೊಡೋಕೆ ಹೋಗಿ ಪಲ್ಟಿ ಆಗಿದೆ ಅಂತೆ. ಕಾರ್ನಲ್ಲಿದ್ದ 5 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮುಳ್ಳಯ್ಯನಗಿರಿ ತಪ್ಪಲಿನಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮು. ಈಗ ನೋಡಬೇಕಲ್ಲ ಇವರು ಮಳೆ ಬರೋದನ್ನು, ಹೋಗಿ ಸಿಕ್ಕಾಕೊಳ್ಳಿ. ಶೃಂಗೇರಿ ತಾಲೂಕಿನ ನೆಮ್ಮಾರು ಬಳಿ ಗುಡ್ಡ ಕುಸಿತವಾಗಿ ಶೃಂಗೇರಿ ಮಂಗಳೂರು ರಸ್ತೆ ಸಂಚಾರ ಬಂದಾಗಿದೆ. ಹಾಸನದ ಬೇಲೂರು ತಾಲೂಕಿನಲ್ಲಿ ಲಾರಿ ಮೇಲೆ ಮರ ಬಿದ್ದಿದೆ. ಚಿಕ್ಕಮಗಳೂರಿನ ಸಿರಿಮನೆ ಫಾಲ್ಸ್ ಧುಮ್ಮಿ ಕೆರಿತಾ ಇದೆ. ಯಾದಗಿರಿಯ ಬಸವಸಾಗರ ಜಲಾಶಯದಿಂದ ನೀರು ಬಿಡಲಾಗ್ತಾ ಇದೆ. ಹಾಲ್ ನೊರೆಯಂತೆ ಕಂಗೊಳಿಸ್ತಾ ಇದೆ. ಇನ್ನು ಕೆಲವು ಸೇತುವೆಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ಆದರೂ ಕೂಡ ಇರೋದಿಲ್ಲ. ಈಗ ನೋಡಿ, ಮಹಾರಾಷ್ಟ್ರದ ಪುಣೆ ಬಳಿ ಇರುವಂಥ ಕಿರು ಸೇತುವೆ ಕುಸಿದೋಗ್ಬಿಟ್ಟಿದೆ. ಸೇತುವೆ ಕುಸಿದ ಪರಿಣಾಮ 4 ಜನ ಮೃತಪಟ್ಟಿದ್ದಾರೆ. ಪಿಂಪರಿ ಚಿಂಚವಾಡ ಠಾಣಾ ವ್ಯಾಪ್ತಿಯ ಕುಂಡಮಾಲ ಮತ್ತು ಗ್ರಾಮದ ಬಳಿ ಇಂದ್ರಾಯಣಿ ನದಿಗೆ ಅಡ್ಡಲಾಗಿ ಒಂದು ಹಳೆಯ ಸೇತುವೆ ಇತ್ತಂತೆ. 3 ತಿಂಗಳಿಂದ ಬಂದ್ ಮಾಡಿದ್ರು. ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಇಂದ್ರಾಯಣಿ ನದಿಗೆ ಅಪಾರ ಪ್ರಮಾಣದ ನೀರು ಬಂದಿದೆ. ಇದನ್ನು ನೋಡೋಕ್ಕೆ 100ಕ್ಕೂ ಹೆಚ್ಚು ಜನ ಸೇತುವೆ ಮೇಲೆ ಸೇರಿದ್ರಂತೆ. ಭಾರ ತಾಳಲಾರದೆ ಏಕಾಏಕಿ ಕುಸಿದಿದೆ. 20ರಿಂದ 25 ಜನ ಕೊಚ್ಚಿ ಹೋಗಿದ್ದಾರೆ. ಏನರಪ್ಪ ನಿಮ್ಮ ಹುಚ್ಚಾಟ, ಯಾಕ್ರಪ್ಪ ಹೋಗ್ಬೇಕು ಇವನ್ನೆಲ್ಲ. NDRF ಅಗ್ನಿಶಾಮಕ ದಳ ಸಿಬ್ಬಂದಿ ದೌಡಾಯಿಸಿ ರಕ್ಷಣಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಇವರಿಗೆ 6 ಜನರನ್ನು ರಕ್ಷಣೆ ಮಾಡಿದ್ದಾರೆ. 32 ಜನ ಗಾಯಗೊಂಡಿದ್ದಾರೆ. ಕೊಚ್ಚಿ ಹೋದವರಿಗಾಗಿ ಕಾರ್ಯಾಚರಣೆ ನಡೀತಾ ಇದೆ ಅಂತ ಸಿಎಂ ಫಡ್ನವೀಸ್ ಮಾಹಿತಿ ಕೊಟ್ಟಿದ್ದಾರೆ. ಹಳೆ ಸೇತುವೆಗಳ ಮೇಲೆ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ. ಬೆಂಗಳೂರಿನಲ್ಲಿ ಮರದ ಕೊಂಬೆ ಬಿದ್ದು ಬೈಕ್ ಸವಾರನ ಸ್ಥಿತಿ ಗಂಭೀರವಾಗಿದೆ. ಇಲ್ಲಿಯ BBMP ಅವ್ರಿಗೆ ಯಾರು ಹೇಳೋರು ಇಲ್ವಲ್ಲ, ಅವರೇ ರಾಜರಲ್ವ. ಬಸವನಗುಡಿಯ ಬ್ರಹ್ಮಚೈತನ್ಯ ಮಂದಿರದ ಬಳಿ ನಡೆದಿದೆ. ಕೊಂಬೆ ಬೀಳ್ತಾ ಇದ್ದಂತೆ ಎದುರುಗಡೆ ನಿಲ್ಲಿಸಿದ ಕಾರಿಗೆ ಬೈಕ್ ಡಿಕ್ಕಿ ಹೊಡೆದಿದೆ. ಮರದ ಕೊಂಬೆ ಬೀಳುವ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಆ ದೃಶ್ಯ ನೋಡ್ತಾ ಇದ್ದೀರಾ ನೀವು. ಕೂಡಲೇ ಬೈಕ್ ಸವಾರ ಅಕ್ಷಯ್ನನ್ನ ಸ್ಥಳೀಯರು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ತಲೆ ಗಂಭೀರವಾಗಿ ಪೆಟ್ಟಾಗಿದೆ. BBMP ಅರಣ್ಯಾಧಿಕಾರಿ ರಂಗನಾಥ್ ಆಸ್ಪತ್ರೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಎಲ್ಲ ಆದಮೇಲೆ ಬರ್ತೀರಾ ಸರ್ ನೀವು, ಚಿಕಿತ್ಸಾ ವೆಚ್ಚ ಭರಿಸೋದಾಗಿ ಹೇಳಿದ್ದಾರೆ. ಅದು ಸಿಂಪಲ್ ಅಲ್ವಾ, ಯಾರಿಗಾದ್ರೂ ಗಾಯ ಆದರೆ ಚಿಕಿತ್ಸಾ ವೆಚ್ಚ ಭರಿಸೋದು, ಜೊತೆಗೆ ಯಾರಾದರೂ ಸತ್ರ ಪರಿಹಾರವನ್ನು ಕೊಡೋದು. ಇನ್ನು ಮುರುಗೇಶ್ ಪಾಳ್ಯದಲ್ಲಿ ಕಾರಿನ ಮೇಲೆ ಮರ ಬಿದ್ದಿದೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಎಷ್ಟು ಹೇಳ್ತೀವಿ, ಬೇಸಿಗೆಯಲ್ಲಿದ್ದಂಥ ಸಂದರ್ಭದಲ್ಲೇ ಒಣಗೋಗಿರುವಂಥ ಮರಗಳನ್ನು ತೆಗೆದುಹಾಕಿ ಕೊಂಬೆಗಳನ್ನು ಚೆಕ್ ಮಾಡಿ ಅಂತೇಳಿ. ಅದಕ್ಕಂತಲೇ ಅರಣ್ಯ ಇಲಾಖೆ ಇದೆ ನಿಮ್ಮಲ್ಲಿ BBMPಯಲ್ಲಿ. ಸತ್ತ ಮೇಲೆ ಪರಿಹಾರ ಕೊಡೋದು, ಆಸ್ಪತ್ರೆಗೆ ದಾಖಲಾಗಿ ಗಾಯ ಆದರೆ ಆಸ್ಪತ್ರೆಗೆ ಹೋದಾಗ ಚಿಕಿತ್ಸೆ ವೆಚ್ಚ ಭರಿಸೋದು. ಸುಲಭ ಅಲ್ಲ. ನಿಮ್ಗೇನಾಗಬೇಕಾಗಿದೆ, ನಿಮ್ಮ ದುಡ್ಡು ಹೋಗಲ್ವಲ್ಲ, ನಿಮ್ಮ ಸಂಬಳದಿಂದ ಕಟ್ ಮಾಡಿ ಕೊಡೋಕೆ ಶುರು ಮಾಡಿ. ಇನ್ಮೇಲೆ ಯಾವ ಇಲಾಖೆ ಈ ಮಿಸ್ಟೇಕ್ ಮಾಡುತ್ತೋ, ಅರಣ್ಯ ಇಲಾಖೆನೋ ಇನ್ಯಾವುದಕ್ಕೂ ಬರುತ್ತಿಲ್ಲ ಇದು BBMP ವ್ಯಾಪ್ತಿಯಲ್ಲಿ. ನಿಮ್ಮ ಸಂಬಳಗಳಲ್ಲಿ ಕಡಿತ ಮಾಡಿ ಕೊಡೋಕೆ ಶುರು ಮಾಡಬೇಕು. ಅವಾಗ ಬುದ್ಧಿ ಬರುತ್ತೆ ನಿಮಗೆ, ಇಲ್ಲಾಂದ್ರೆ ಬರಲ್ಲ ನಿಮಗೆ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದಲ್ಲಿ ಸರ್ಕಾರದ ವಿರುದ್ಧ ಸಮರಕ್ಕೆ ಕೇಸರಿ ಪಡೆ ಈಗ ಸಜ್ಜಾಗಿದೆ. ಜೂನ್ 17ನೇ ತಾರೀಕಿಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸೋಕೆ ಮುಂದಾಗಿದೆ. CM DCM ಗೃಹ ಸಚಿವರ ರಾಜೀನಾಮೆಗೆ ಆಗ್ರಹಿಸಿರುವಂಥ BJP ನಾಯಕರು ಪ್ರತಿಭಟನೆ ಮಾಡಿ CM ನಿವಾಸಕ್ಕೇನೋ ಮುತ್ತಿಗೆ ಹಾಕೋಕೆ ಮುಂದಾಗ್ತಾರಂತೆ. ಇನ್ನು ವಿಪಕ್ಷ ನಾಯಕ ಅಶೋಕ್ ದುರಂತದ ಕುರಿತು ಚರ್ಚಿಸೋಕೆ ವಿಧಾನಮಂಡಲ ತುರ್ತು ಅಧಿವೇಶನ ಕರೀಬೇಕು ಅಂತ ಪತ್ರ ಎಲ್ಲ ಬರೆದಿದ್ದಾರೆ. CM DCM ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ MLC ರವಿಕುಮಾರ್ ಆಗ್ರಹಿಸಿದ್ದಾರೆ. ಇದಕ್ಕೆ ಸಚಿವ ಮಹದೇವಪ್ಪ, ಗುಜರಾತ್ನಲ್ಲಿ ವಿಮಾನ ದುರಂತ ಆಯಿತು, ನಾವು ಪ್ರಧಾನಿ ರಾಜೀನಾಮೆ ಕೇಳಿದ್ವಾ, ಇಂಥದ್ರಲ್ಲಿ ರಾಜಕೀಯ ಮಾಡೋದು ಸರಿಯಲ್ಲ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ಇನ್ನು JDSನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪಟ್ಟಾಭಿಷೇಕ ಮಾಡೋದಕ್ಕೋಸ್ಕರ ಎಲ್ಲ ತಯಾರಿ ನಡೀತಾ ಇದೆ. ರಾಜ್ಯ ಪ್ರವಾಸಕ್ಕೆ ನಿಖಿಲ್ ಕುಮಾರಸ್ವಾಮಿ ಹೋಗ್ತಾರೆ. ಇವತ್ತು ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಚಾಲನೆ ಎಲ್ಲ ಕೊಟ್ಟಿದ್ದಾರೆ. ತಮ್ಮ ಆರೋಗ್ಯದ ಬಗ್ಗೆ ಅಪಪ್ರಚಾರ ಮಾಡ್ತಿರೋದನ್ನು ಖಂಡಿಸಿದ್ದಾರೆ ಕುಮಾರಸ್ವಾಮಿ ಅವರು. ದೇವೇಗೌಡರು ನನ್ನ ನಂತರವೂ ಕೂಡ ಪಕ್ಷ ಅಸ್ತಿತ್ವದಲ್ಲಿರುತ್ತೆ, ಯಾರೂ ಮುಗಿಸೋಕೆ ಸಾಧ್ಯ ಇಲ್ಲ ಅಂತ ಅವರು ಹೇಳಿದ್ದಾರೆ. ಇನ್ನು ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶನ ಮಾಡಿರುವಂಥ ಕಾಂತಾರ ಪ್ರಿಕ್ವೆಲ್ ಸಿನಿಮಾಗೆ ಸಾಲು ವಿಘ್ನಗಳು ಬರ್ತಾನೆ ಇವೆ.
ಕಳೆದ 2 ತಿಂಗಳಲ್ಲಿ 3 ಕಲಾವಿದರು ಮೃತಪಟ್ಟಿದ್ರು. ಅದು ಹಲವರು ಹೇಳ್ತಾ ಇದ್ದಾರೆ ಹಾರ್ಟ್ ಅಟ್ಯಾಕಿಂದ ಅಂತ. ಈ ಬೆನ್ನಲ್ಲೇ ಶಿವಮೊಗ್ಗದ ಮಾಸ್ತಿಕಟ್ಟೆಯ ಮಾಣಿ ಜಲಾಶಯದಲ್ಲಿ ನಡೀತಾ ಇದ್ದ ಶೂಟಿಂಗ್ ವೇಳೆ ಬೋಟ್ ಮಗುಚಿದೆ. ಕ್ಯಾಮರಾಮನ್ ನಟ ರಿಷಬ್ ಶೆಟ್ಟಿ ಸೇರಿದಂತೆ 30 ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಲಾವಿದರೆಲ್ಲ ಈಜ್ಕೊಂಡು ಬಂದಿದ್ದಾರೆ, ದಡ ಸೇರಿದ್ದಾರೆ. ನಿನ್ನೆ ರಾತ್ರಿಯಿಂದ ಸುದ್ದಿ ಹರಿದಿತ್ತು. ಆದರೆ ಈ ಬಗ್ಗೆ ಸ್ಪಷ್ಟನೆ ನೀಡಿರುವಂಥ ಹೊಂಬಾಳೆ ಫಿಲ್ಮ್ಸ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದರ್ಶ್, ನಮ್ಮ ಶೂಟಿಂಗಾಗಿ ಒಂದು ಶಿಪ್ ಸೆಟ್ ಮಾಡಿದ್ವಿ. ಮಳೆ ಗಾಳಿಯಿಂದಾಗಿ ಸೆಟ್ ಮುಗಿಸಿ ಬಿದ್ದಿದೆ. ಸೆಟ್ ಹಾಕಿದ ಸ್ಥಳದಿಂದ ನಾವು ತುಂಬ ದೂರದಲ್ಲಿ ಚಿತ್ರೀಕರಣ ಮಾಡ್ತಾ ಇದ್ವಿ. ನಮ್ಮ ತಂಡದಲ್ಲಿ ಯಾರಿಗೂ ಏನೂ ಆಗಿಲ್ಲ ರೀ, ಎಲ್ಲ ಸುಸೂತ್ರವಾಗಿದ್ದೀವಿ ಅಂತ ಹೇಳಿದ್ದಾರೆ. ತಂದೆ ತಾಯಿಗಳು 20-25 ವರ್ಷ ಪ್ರೀತಿಸಿ ಮಕ್ಕಳನ್ನು ಬೆಳೆಸ್ತಾರೆ. ಆದರೆ ಕೊನೆಗೆ 18 ವರ್ಷ ದಾಟಿದ ಮೇಲೆ ಹುಡುಗಿ ಅಪ್ಪ ಅಮ್ಮನಕ್ಕಿಂತಲೂ ಕೂಡ 1 ತಿಂಗಳು 2 ತಿಂಗಳು ಪರಿಚಯ ಆಗುವಂಥ ಹುಡುಗನೇ ಜಾಸ್ತಿ ಪ್ರೀತಿ, ಅಪ್ಪ ಅಮ್ಮನ ಬಿಟ್ಟು ಹೋಗುವಂಥವ್ರ ಕೆಲಸನೇ ಜಾಸ್ತಿ. ಇಲ್ಲಿ ಹುಬ್ಳಿಯಲ್ಲೂ ಹಂಗೆ ಆಗಿದೆ. ಪ್ರೀತಿಸಿ ಎಲ್ಲ ಮದುವೆ ಆಗಿದ್ರಂತೆ, ಅದು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ತಂದೆ ತಾಯಿಗೆ ಇಷ್ಟ ಇರಲಿಲ್ಲ, ಮಗಳನ್ನು ಕರ್ಕೊಂಡು ಬಂದಿದ್ದಾರೆ. ಮತ್ತೇನೋ ಸುಖಾಂತೆ ಆಗಿಬಿಟ್ಟು ಆಯಿತು ಅವನ ಜೊತೆನಿಗೆ ಇರೋಗಂತೇಳಿ ಕಳಿಸ್ಕೊಟ್ಟಿದ್ದಾರಂತೆ. ಹೆಂಗಿರ್ಬೇಕಪ್ಪ ತಂದೆ ತಾಯಿ ಪರಿಸ್ಥಿತಿ ಪಾಪ. ಅಷ್ಟೆಲ್ಲ ಹೊತ್ತು ಹೆತ್ತು ಬೆಳೆಸಿದಂಥ ಮಕ್ಕಳು ಹಿಂಗೆಲ್ಲ ಹೋಗ್ಬಿಟ್ರೆ ಹೆಂಗೆ ಅನಿಸುತ್ತೆ ತಂದೆ ತಾಯಿಗಳಿಗೆ? ಅವ್ರಿಗಿರಲ್ವ? ಅವ್ರ ಪ್ರೀತಿಗಿಂತ 1-2 ತಿಂಗಳು ಬರೋವ್ರ ಪ್ರೀತಿನೇ ಜಾಸ್ತಿನಾ? ಇನ್ನು ಭಯೋತ್ಪಾದನೆ ವಿರುದ್ಧ ಸಮರ ಸಾರಿರುವ ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 5 ದಿನ 3 ರಾಷ್ಟ್ರಗಳ ಪ್ರವಾಸ ಕೈಗೊಂಡಿದ್ದಾರೆ. ಸೈಪ್ರಸ್ ಮತ್ತು ಕ್ರೊವೇಷಿಯಾ, ಕೆನಡಾ ಪ್ರವಾಸ ಕೈಗೊಂಡಿದ್ದಾರೆ. ಆಪರೇಷನ್ ಸಿಂಧೂರ ಬಳಿಕ ಇದು ಪ್ರಧಾನಿ ಮೋದಿ ಮೊದಲ ವಿದೇಶ ಪ್ರವಾಸ ಆಗಿದೆ. ಸೈಪ್ರಸ್ಗೆ ಭೇಟಿ ಪ್ರಧಾನಿಗೆ ಅನಿವಾಸಿ ಭಾರತೀಯರು ಸ್ವಾಗತ ಸಿಕ್ಕಿದೆ. ಬಹಳ ವರ್ಷಗಳ ನಂತರ ಹೋಗಿದ್ದಂತೆ. ಇಂದಿರಾ ಗಾಂಧಿ, ತದನಂತರ ಅಟಲ್ ಬಿಹಾರಿ ವಾಜಪೇಯಿ ಆದ ನಂತರ ನಮ್ಮ ದೇಶದ ಪ್ರಧಾನಿ ಇಲ್ಲಿಗೆ ಹೋಗ್ತಿರೋದು. ಸೊ ಖಲಿಸ್ತಾನಿ ಸಮಸ್ಯೆಯಿಂದಾಗಿ ಭಾರತ ಕೆನಡಾ ನಡುವಿನ ರಾಜತಾಂತ್ರಿಕ ಸಂಬಂಧ ಹದಗೆಟ್ಟ ನಂತರ ಇದನ್ನು ಪುನರ್ಸ್ಥಾಪಿಸೋಕೆ ಪ್ರಯತ್ನಿಸ್ತಾ ಇದೆ. ವಿದೇಶ ಪ್ರವಾಸದಲ್ಲಿ ಕೆನಡಾ ಭೇಟಿ ಮಹತ್ವದ್ದಾಗಿದೆ. ಕೆನಡಾ ಪ್ರಧಾನಿ ಆಹ್ವಾನದ ಮೇರೆಗೆ G7 ಶೃಂಗಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಂಧನ ಭದ್ರತೆ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ನಿಲುವನ್ನು ಮಂಡಿಸಲಿದ್ದಾರೆ. ಈ ಕನ್ನಡಿಗರು ನಮ್ಮರಿಗೆಲ್ಲ ಅವಮಾನ ಮಾಡಿದ್ರಲ್ಲಿ ಕನ್ನಡಿಗ ಅಸೋದು ಏನಾಗಿದೆಯಪ್ಪ, ಸರಿಯಾಗಿದೆಯಾ ಒಂದ್ಸಲ ಚೆಕ್ ಮಾಡಿಸ್ಬೇಕು ಈ ವ್ಯಕ್ತಿಗೆ. ಯಾಕೆ ಅಂತಂದರೆ ಪಾಪ ಅಲ್ಲೊಂದೇನೋ ಖಡ್ಗದ ಗಿಫ್ಟ್ ಕೊಡೋಕೆ ಬಂದ ಅಂತೆ ಯಾರೋ ಪಾಪ ಅಭಿಮಾನಿ, ಅಲ್ಲೂ ಕೋಪಗೊಂಡು ತಳ್ಳಿ ಹಾಕಿದ್ದಾರೆ ನೋಡಿ. ಅಲ್ಲಿ ಹುಚ್ಚಾಟ ಮಾಡುವಂಥ ವ್ಯಕ್ತಿ ಅದು.